ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ಮಿತ್ರರ ಸಂಘ ಇವತ್ತಿಲ್ಲಿ ಅನಿರ್ದಿಷ್ಟ ಧರಣಿಯನ್ನು ಹಮ್ಮಿಕೊಂಡಿದೆ. ಬಹಳ ಪ್ರಮುಖವಾಗಿ ಏನಿದೆ ಅಂತಂದ್ರೆ 6 ವರ್ಷ ಆಗಿದೆ ನೇಮಕ ಮಾಡ್ಕೊಂಡು ಗೌರವಧನದ ಮೇಲೆ. ಇಡೀ ಪಂಚಾಯತಿನಲ್ಲಿ ಕನಿಷ್ಠ 7 ಫೈಲ್ನ ಮೇಂಟೈನ್ ಮಾಡಬೇಕು. ಸುಮಾರು 16 ರೀತಿಯ ಕೆಲಸಗಳನ್ನ ಮಾಡಬೇಕು. ಅಷ್ಟೆಲ್ಲ ಕೆಲಸ ಮಾಡಿದ್ರು ಇವ್ರಿಗೆ ವೇತನವನ್ನು ಹೆಚ್ಚಳ ಮಾಡ್ತಾ ಇದೆ. ಮತ್ತು ಕೊಡ್ತಾ ಇರ್ತಕ್ಕಂಥದ್ದು 12,000 ರೂಪಾಯಿ. ಅದರಿಂದ ಬದುಕಲಿಕ್ಕಾಗತ್ತಾ ಅನ್ನುವಂಥದ್ದು ದೊಡ್ಡ ಪ್ರಶ್ನೆ ಇರ್ತಕ್ಕಂಥದ್ದು. ಹಾಗಾಗಿ ಕೆಲಸದ ಭದ್ರತೆ ಮತ್ತು ಅವ್ರನ್ನ ಕಾಯಂ ಮಾಡಬೇಕು ಅಂಥೇಳಿ, ಮತ್ತು ನಮಗೆ ವೇತನ ಹೆಚ್ಚಳ ಆಗಬೇಕು, ನಾವು ಈ ಸಂಬಳದಲ್ಲಿ ಬದುಕಲಿಕ್ಕಾಗ್ತಲ್ಲ ಇವತ್ತಿನ ಬೆಲೆ ಏರಿಕೆಗೆ ಅನುಗುಣವಾಗಿ ಅಂಥೇಳಿ ಈ ಹೋರಾಟನ ಹಮ್ಮಿಕೊಳ್ಳಲಾಗಿದೆ. ಪ್ರಮುಖವಾಗಿ ಏನೆಲ್ಲ ಕೆಲಸ ಮಾಡ್ತಾರೆ ಸರ್? ಪ್ರಮುಖವಾಗಿ ನೋಡಿ, ಇವಾಗ ಗ್ರಾಮೀಣ ಪ್ರದೇಶದಲ್ಲಿ ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ಹಳ್ಳಿಗಳಲ್ಲಿ, ಪ್ರತಿ ಪಂಚಾಯತಿನಲ್ಲಿ ಹಳ್ಳಿಗಳಲ್ಲಿ ಹೋಗಿ ಮ್ಯಾಂಡೇಟ್ಸ್ನ ಹುಟ್ಟಿಸುವಂಥದ್ದು. 20,000 ಮಾನವ ದಿನಗಳನ್ನ ಕೆಲಸ ಮಾಡಿದ್ರೇ ಇವರು ಉದ್ಯೋಗ ಉಳಿಯೋದು. ಆ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಇರ್ತಕ್ಕಂಥದ್ದು ಅಂದರೆ ಉದ್ಯೋಗ ಖಾತ್ರಿನಲ್ಲಿ ಕೆಲಸ ಮಾಡಿಸೋದು, ಗ್ರಾಮೀಣ ಮಹಿಳೆಯರನ್ನ ಕೆಲಸ ತೋರಿಸೋದು. BG ಗಮ್ರಜಿ ಆ ಮೇಲೆನೆ ಇವಾಗ ಕೆಲಸ ನಡೀತಾ ಇರೋದು. ಅದರೊಳಗಡೆ ಮೊದಲು ಉದ್ಯೋಗ ಖಾತ್ರಿನಲ್ಲಿ ವರ್ಷ ಪೂರ್ತಿ ಕೆಲಸ ಇತ್ತು. ಇವಾಗ 2 ತಿಂಗಳು ಅದರಲ್ಲಿ ಕಟ್ ಮಾಡಿದ್ದಾರೆ. 125 ದಿವಸ ಕೆಲಸ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಕನಿಷ್ಠ ವೇತನ ನಿಮ್ಗೆ ಕಡ್ಡಾಯವಾಗಿ ಜಾರಿ ಆಗುತ್ತೆ ಅಂತ ಹೇಳಿದ್ದಾರೆ. ಆದರೆ ಇನ್ನೂ ಜಾರಿನೇ ಆಗಲಿಲ್ಲ. ಯಾರು ಹೇಳಿದ್ರು? BBG ಗ್ರಾಮ್ಜಿ ಹೇಳ್ತಕ್ಕಂಥ ಕೇಂದ್ರ ಸರ್ಕಾರವೇ ಇದನ್ನ ಹೇಳ್ತು, ನಿಮ್ಗೆ ಎಲ್ಲರಿಗೂ ಖಚಿತವಾಗಿ ಕಡ್ಡಾಯವಾಗಿ ಕನಿಷ್ಠ ವೇತನ ಜಾರಿ ಮಾಡ್ತೀವಿ ಅಂತೇಳಿ. ಆದರೆ ಇನ್ನೂ 5 ವರ್ಷದ ತವಿಂದ ಇರ್ತಕ್ಕಂಥ ವೇತನ ಒಂದೇ ತಮ ಇದೆ. ಅಂದ್ರೆ 5 ವರ್ಷದ ತವಿಂದ ಬೆಲೆ ಏರಿಕೆಗೆ ಅನುಗುಣವಾಗಿ ವೇತನ ಹೆಚ್ಚಳ ಆಗ್ಬೇಕು ಅಂತ ಅವರೇ ಹೇಳ್ತಾರೆ. ಅಂದ್ರೆ ಆ ಪ್ರಕಾರ ಹೆಚ್ಚಳ ಆಗ್ಬೇಕಾಗಿತ್ತಲ್ಲ, ಯಾಕಾಗ್ತಾ ಇಲ್ಲ? ನಾವು ಬದುಕೋದು ಹೆಂಗೆ ಹೇಳ್ರಿ? ನೀವೇ ಬೆಲೆ ಏರಿಸ್ತವ್ರು. ಒಂದು ಸಿಲಿಂಡರ್ದು 5 ವರ್ಷದ ಹಿಂದ್ಗಡೆ ಎಷ್ಟಿತ್ತು, ಇವತ್ತು ಎಷ್ಟಾಯ್ತು? 1 kg ಬೇಳೆ ಎಷ್ಟಿತ್ತು, ಇವತ್ತು ಎಷ್ಟಾಯ್ತು? 1 kg ಅಕ್ಕಿ ಎಷ್ಟು? ಎಲ್ಲಾ ಬೆಲೆಗಳು ಡಬಲ್ ಆಗಿದೆ. ಸಂಬಳ ಮಾತ್ರ ಇದೇ ರೀತಿ ಇದ್ರೆ ನಾವು ಬದುಕೋದು ಹೇಗೆ? ಉದ್ಯೋಗ ಖಾತ್ರಿಯಲ್ಲಿ ಯಾವ ರೀತಿ ಆಗಿತ್ತು ಕೆಲಸ ನಿಮ್ಗೆ? ಉದ್ಯೋಗ ಖಾತ್ರಿನಲ್ಲಿ ನೋಡಿ, ಇವಾಗ ಮ್ಯಾಂಡೇಟ್ಸ್ ಸೃಷ್ಟಿ ಮಾಡಬೇಕು, ಹೋಗ್ಬೇಕು, ಫೈಲ್ ಬರೀಬೇಕು, ಕೆಲಸ SMS ಮಾಡಬೇಕು, ಅವ್ರ ಕೆಲಸ ಕೊಡಿಸ್ಬೇಕು, ಮತ್ತು ಇಡೀ ಊರವ್ರನ್ನ ಕೆಲಸ ಹತ್ರ ಕರ್ಕೊಂಡು ಹೋಗ್ಬೇಕು. ಪಂಚಾಯಿತಿಯವರು ಏನೆಲ್ಲ ಕೆಲಸಗಳನ್ನ ಗುರುತು ಮಾಡಿ, ಕಟ್ಟೆ ಕೆಲಸಗಳು, ರಸ್ತೆ ಕೆಲಸಗಳು, ಅವನ್ನೆಲ್ಲವನ್ನ ನಿಗದಿ ಮಾಡಿರ್ತಾರೆ. ಅಲ್ಲಿ ಹೋಗಿ ಇವನ್ನೆಲ್ಲ ಕರ್ಕೊಂಡು ಹೋಗಿ ಅವ್ರನ್ನ ಕೆಲಸ ಮಾಡ್ತಕ್ಕಂಥ ಎಲ್ಲ ರೆಕಾರ್ಡ್ಗಳನ್ನ ನಾವು ಫುಲ್ಫಿಲ್ ಮಾಡ್ತಕ್ಕಂಥದ್ದು ನಮ್ಮ ಕೆಲಸ. ಆ ರೀತಿ ಕೆಲಸಗಳನ್ನ ನಡೀತಾ ಇರ್ತಕ್ಕಂಥದ್ರಲ್ಲಿ ಇವರು ಎಷ್ಟು ಜನ ಇದ್ದಾರೆ ರಾಜ್ಯಾದ್ಯಂತ? ರಾಜ್ಯಾದ್ಯಂತ 1,200 ಜನ, 2,400 ಜನ. ಈಗ ನಿಮ್ಗೆ ಮೇನ್ ಬೇಡಿಕೆ ಅಂದ್ರೆ ಸಂಬಳ, ಪ್ರಮುಖವಾಗಿ ವೇತನ ಹೆಚ್ಚಳ ಆಗಬೇಕು, ನಮ್ಮ ಕೆಲಸದ ಭದ್ರತೆ ಸಿಗಬೇಕು. ಮತ್ತೆ ಕರ್ನಾಟಕ ಸರ್ಕಾರದಲ್ಲಿ ಒಂದು ಕ್ಯಾಶ್ಲೆಸ್ ಆರೋಗ್ಯ ವಿಮೆ ಕೊಡ್ತೀವಿ ಅಂತ ಹೇಳಿದ್ರು. ಯಾರು ಹೇಳಿದ್ರು? ಕರ್ನಾಟಕ ಸರ್ಕಾರ ಎಲ್ಲ ಅಸಂಘಟಿತ ಕಾರ್ಮಿಕರಿಗೆ ಮತ್ತೆ ಗೌರವಾನ್ವಿತವಾಗಿ ದುಡಿತಿರ್ತಕ್ಕಂಥವ್ರು ಕೊಡ್ತೀವಿ ಅಂತ ಹೇಳ್ತು. 1 ವರ್ಷ ಕಳೆದ ಬಜೆಟ್ನಲ್ಲಿ ಮನ್ಸಿದ್ದು, ಇವತ್ತಿನವರೆಗೂ ಜಾರಿ ಆಗ್ಲಿಲ್ಲ. ಆರೋಗ್ಯಕ್ಕೆ ಎಲ್ಲಿ ಹೋಗ್ಬೇಕು ನಾವು? ಇವಾಗ ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಆರೋಗ್ಯ ತಪ್ಪಿದ್ರೆ ಇವತ್ತು ದುಬಾರಿ ಹಾಸ್ಪಿಟ್ಲ್ ಖರ್ಚಾಗಿದೆ. ಅಂಥದ್ನ ಯಾವುದನ್ನು ಮಾಡ್ತಾ ಇಲ್ಲ. ಬರೀ ಆಶ್ವಾಸನೆಗಳ ಮೇಲೆ ನಿಂತ್ಕೊಂಡ್ರೆ ಆಗಲ್ಲ, ಜಾರಿ ಆಗ್ಬೇಕಲ್ಲ. ಆ ಜಾರಿ ಆಗ್ಬೇಕು ಅಂತ ಕೇಳ್ತಾ ಇದ್ದೀವಿ. ನಮ್ಮ ಗ್ರಾಮದಲ್ಲಿ ನಾವೇ ಮಿಸ್ ಮಾಡ್ಬೇಕು. 500 ಲೇಬರ್ಸ್ ಇರ್ತಾರೆ. ಮಾರ್ನಿಂಗ್ 7 ಗಂಟೆಗೆ ಹೋದ್ರೆ ಮಧ್ಯಾಹ್ನ 3 ಗಂಟೆಗೆ ಬರ್ತೀವಿ. ಊಟ ಇಲ್ಲ, ಏನಿಲ್ಲ, ಫ್ಯಾಮಿಲಿಗೂ ಕಷ್ಟ ಆಗತ್ರಿ. ಮತ್ತೆ SIR ಸರ್ವೇನು ಸಬ್ಮಿಟ್ ಮಾಡಂತಾರೆ. ಅಭಿವೃದ್ಧಿ ಅಧಿಕಾರಿಗಳು ಏನೇನು ಕೆಲಸ ಇರ್ತಾರೆ ಎಲ್ಲ ಮಾಡ್ಬೇಕಾಗತ್ರಿ. ನಾವು NMR ತೆಗಿರಂತಾರೆ, ಅದು DO ಕೆಲಸ ಇರುತ್ತೆ. ಆದ್ರೂ ನಾವೇ NMR ತೆಗಿತೀವಿ ಪಂಚಾಯತಿ, ಗ್ರಾಮ ಪಂಚಾಯತಿಯಲ್ಲಿ. ಏನು ಇಲ್ಲ ಅನ್ನೋದು ಬರಂಗಿಡ್ರಿ, ನಿಮ್ ಕೆಲಸ ಏನೈತಿ ನೀವು ಮಾಡ್ರಿ ಅಂತಂತಾರಿ. ಮತ್ತೆ ಅವ್ರೇನು ಆಮೇಲೆ ಫೈಲ್ ವರ್ಕ್ ಏನ್ರೆ ಪೆಂಡಿಂಗ್ ಇದೆ ಅಂದ್ರೆ ರಾತ್ರಿ 8 ಗಂಟೆವರೆಗೂ GPಯಲ್ಲಿ ಇದ್ದು ಫೈಲ್ ವರ್ಕ್ ಮಾಡಬೇಕು, 7 ರಿಜಿಸ್ಟರ್ ಕಂಪ್ಲೀಟ್ ಮಾಡಬೇಕು. ಆಮೇಲೆ ಫೋಟೋ ಪ್ರಿಂಟ್ ಎಲ್ಲ ತೆಗಿತಿದ್ವಿ ಮುಂಚೆ ನರೇಗಾದಲ್ಲಿ. BBG ಗ್ರಾಮ್ಜಿ ಬಂದ್ಮೇಲೆ ಅದೇನೋ ಇನ್ನ ಮುಂದೆ ಬಂದಿದ್ದು ನೋಡ್ತೀವಿ. ಈಗ ಸದ್ಯ ಮಟ್ಟಿಗಂತೂ ಕೆಲಸ ಪ್ರೆಷರ್ ಜಾಸ್ತಿ ಐತೆ. ಅಟೆಂಡೆನ್ಸ್ ಇಂದ ತುಂಬಾ ತೊಂದರೆ ಆಗ್ತಿದೆ. ಅಟೆಂಡೆನ್ಸ್ ಏನೇನು ಫೋಟೋ ಕ್ಯಾಪ್ಚರ್ ಆಗಲ್ಲ. ಆಮೇಲೆ ಏನದು ಇದಲ್ಲ, EKYC ಕಂಪ್ಲೀಟ್ ಆಗದೆ ಇರೋದು NMS ಅಲ್ಲಿ ಕ್ಯಾಪ್ಚರ್ ಆಗಲ್ಲ. 1 ಡೇ ಫುಲ್ 500 ಲೇಬರ್ಸ್ EKYC ಮಾಡ್ಕೋಬೇಕು ಬಿಫೋರ್. ನೆಕ್ಸ್ಟ್ ಡೇ ಆಫ್ಟರ್ ಒಂದು ಗ್ರಾಮ ಪಂಚಾಯತಿ ಒಂದೇ ಊರಲ್ಲಿ ಇರುತ್ತೆ. ಒಂದೇ ಊರಲ್ಲಿ
ಗ್ರಾಮ ಪಂಚಾಯತಿಲಿ 4-5 ಹಳ್ಳಿ ಬರ್ತಾವ್ರಿ. ಹಾ ರೀ, 11 ಹಳ್ಳಿ ಬರ್ತಾವೆ. ಪ್ರತಿ ಹಳ್ಳಿಗೂ ಹೋಗಿ ಹೆಂಗ್ ಸುತ್ತಾಡ್ತೀರಿ, ಏನಿಲ್ಲ ರೀ, ಬಸ್ ಇಲ್ಲಾಂದ್ರೆ ಫ್ಯಾಮಿಲಿ ಕರೆದ್ರೆ ಬರಾಗಿಲ್ಲ ರೀ. ನಿಮ್ ಪಂಚಾಯತಿಗೆ ಕೆಲಸ ನೀವು ನೋಡ್ಕೋರಿ ಅಂತಾರ್ರಿ. ಆಮೇಲೆ ನಾವು ಪಂಚಾಯತ್ ಸಿಬ್ಬಂದಿ ಕರೆದ್ರೆ ಯಾರು ಹೆಲ್ಪ್ ಮಾಡಂಗಿಲ್ಲ ರೀ. ಯಾರಿಗೂ ಏನೋ ಸಂಬಂಧ ಇಲ್ಲ ಹಂಗ ಇದ್ಬಿಡ್ತಾರ. ನಮ್ಗೆ ತುಂಬಾ ಕಷ್ಟ ಆಗುತ್ತಾ. ಆಟೋ ಹಿಡ್ಕೊಂಡು ಹೋಗ್ಬೇಕು, ಇಲ್ಲಾಂದ್ರೆ ಯಾರ್ದಾರ ಬೈಕ್ ಡ್ರಾಪ್ ಕೇಳ್ಬೇಕು, ಅವರೆಲ್ಲ ಏನಂತಾರ ಅನ್ಸ್ಕೊಂಡ್ ಹೋಗ್ಬೇಕು. ಆಮೇಲೆ ಬಸ್ ಅಂತೂ ಟೈಮ್ ಸರಿ ಇರ್ಲೇ ಇಲ್ಲ. ನಮ್ಮೂರಿಗಂತೂ ತುಂಬಾ ಕಷ್ಟ ಆಗತ್ರಿ. ಬೇರೆ ಹಳ್ಳಿಗೆ ಹೋಗಿ 12,250 ಇದೆ ರೀ. 4-5 ವರ್ಷ ಆಯ್ತು ಅದೇ ಸ್ಯಾಲ್ರಿಲಿ. ತುಂಬಾ ಕಷ್ಟ ಆಗ್ತಿದೆ ರೀ. ಬೆಲೆ ತುಂಬಾ ಏರಿಕೆ ಆಗಿದೆ, ಆದ್ರೆ ಸ್ಯಾಲ್ರಿ ಮಾತ್ರ ತುಂಬಾ ಕಡಿಮೆ ಇದೆ. ಪ್ರತಿ ಜಿಕೆ ಮಿತ್ರ ತುಂಬಾ ಕಷ್ಟ ಪಡ್ತಾರ್ರಿ. ಯಾರ ಪರವಾಗಿ ಮಾತಾಡಕ್ಕಾಗಲ್ಲ. ನಾನು ಪರ್ಸನಲಿ ನಾನು ತುಂಬಾ ಕಷ್ಟ ಪಡಾತೀನಿ. ದಿಸ್ ವೀಕ್ ಅಂತೂ 500 ಲೇಬರ್ಸ್ NMS ಮಾಡಿ ಈ ಕತ್ ಪೇನು ಕೈ ಪೇನು ತುಂಬಾ ಆಗಿದೆ. ಒಟ್ಟು ಜಲ್ದಿ ಕ್ಯಾಪ್ಚರ್ ಆಗಂಗಿಲ್ರಿ, ಲೇಟ್ ಆಗುತ್ತಾ. ಆಮೇಲೆ 9 ಗಂಟೆಯಿಂದ ಸ್ಟಾರ್ಟ್ ಮಾಡಿದವ್ರು 3 ಗಂಟೆವರೆಗೂ 500 ಲೇಬರ್ಸ್ NMS ಮಾಡ್ಬೇಕು ನಾವೇ. ಬಹಳ ಅಂದ್ರೆ ಬಹಳ ಕಷ್ಟ ಆಯ್ತು. ನನಗೆ ಪರ್ಸನಲಿ ಸೆಕ್ರೆಟರಿ ಆಗಿ ಇಷ್ಟು ಕಷ್ಟ ಆಗೈತಿ. ಇನ್ನು ಉಳಿದ ಜಿಕೆ ಮಿತ್ರ ಇನ್ನೂ ಎಷ್ಟು ಕಷ್ಟ ಆಯ್ತಾ ಗೊತ್ತಿಲ್ಲ. ಎಲ್ಲಾರು ಸೇರಿ ಸ್ಟ್ರೈಕ್ ಮಾಡೋಣ ಅಂತ ಮಾಡಕತ್ತೀವ್ರಿ. ಇದಕ್ಕೊಂದು ನ್ಯಾಯ ಸಿಗ್ಬೇಕ. ಈಗ 1300 ಜನ ಬಂದಾರ. ಎಲ್ಲ ಡಿಸ್ಟಿಕ್ ಇಂದ 25 ಡಿಸ್ಟಿಕ್ ಇಂದ ಬಂದಿದಾರ್ರಿ ಸರ್. ಏನೋ ಅನಿವಾರ್ಯ ಕಾರಣದಿಂದ ಇನ್ನೂ 5 ಡಿಸ್ಟಿಕ್ ಬಂದಿಲ್ಲ. ನೆಕ್ಸ್ಟ್ ಟೈಮ್ ಬರ್ತಾರ್ರಿ. ಮತ್ತೆ ಇದು ನಮ್ಗೇನೋ ಬೇಡಿಕೆ ಈಡೇರಿಲ್ಲ ಅಂದ್ರೆ ನಾವು ಮತ್ತೆ ಕಂಟಿನ್ಯೂ ಮಾಡ್ತೀವ್ರಿ. ಇವತ್ತೇ ಕ್ಲೋಸ್ ಮಾಡಲ್ಲ. 3 days 4 days ಎಷ್ಟು ದಿನ ಆದ್ರೂ ಇಲ್ಲೇ ಇರ್ತೀವಿ. ಒಟ್ನಲ್ಲಿ ನಮ್ಮ ಸ್ಯಾಲ್ರಿ 24,000 ಸರ್. ಪಂಚಾಯತ್ ಸಿಬ್ಬಂದಿ ಕೆಲಸ ಅವ್ರ ಡ್ಯೂಟಿ ಟೈಮ್ ಕರೆಕ್ಟ್ ಆಗಿ ಮಾಡಿಲ್ಲ ಅಂದ್ರೆ ಅವ್ರಿಗೆ 24,000 ಮೇಲೆ ಕೊಡ್ತಾರ್ರಿ. ನಮ್ಗೆ 12,400 1 7 ಗಂಟೆಯಿಂದ ನೈಟ್ 8 ಗಂಟೆವರೆಗೂ ಕೆಲಸ ಮಾಡ್ತೀವಿ. ಆಫೀಸರ್ಸ್ ಯಾರು ಬರ್ತಾರೆ ಅಂದ್ರೆ ಎಲ್ಲ ಫೈಲ್ ವರ್ಕ್ ಒಬ್ರು ಹೆಲ್ಪ್ ಮಾಡಲ್ಲ. ನಾವು ಎಲ್ಲ ಅಪ್ಡೇಟ್ ಮಾಡ್ಬೇಕು. ಏನಿಲ್ಲ ಅಂದ್ರೆ ವರ್ಷಕ್ಕೆ 200 ಫೈಲ್ಸ್ ಇರ್ತಾವೆ, ಎಲ್ಲ ಅಪ್ಡೇಟ್ ಮಾಡ್ಬೇಕ್ರಿ. ವೈಯಕ್ತಿಕ ಕೆರೆ ಕಾಮಗಾರಿಗಳು ಎಲ್ಲ. ಹೀಗಾಗಿ ನಮ್ಗೆ ತುಂಬಾ ಕಷ್ಟ ಇದೆ. ಇನ್ನ ಬೇರೆ ಬೇರೆ ಜಿಲ್ಲೆದವ್ರು ಮಾತಾಡ್ತಾರೆ. ನಾನು ಬಾಲ್ಕೋಟ್ ಜಿಲ್ಲೆಯಿಂದ ಗುಳೇಗುಡ್ಡೆ ತಾಲೂಕು ಹುಣಸೂರು ಗ್ರಾಮ ಪಂಚಾಯತಿ CIT ಜಿಕೆ ಮಿತ್ರ ಇದ್ರೊಳಗೆ ಸೆಕ್ರೆಟರಿ ಆಗಿ ಪ್ರಧಾನ ಕಾರ್ಯದರ್ಶಿ ಆಗಿ ಕೆಲಸ ಮಾಡ್ತೀನಿ. ನಮ್ದು ಸ್ಯಾಲ್ರಿ ಹೆಚ್ಚಾಗ್ಬೇಕು. ಟೈಮ್ ಟು ಟೈಮ್ 1ರಿಂದ 5ನೇ ತಾರೀಕು ಒಳಗಡೆ ಪೇಮೆಂಟ್ ಆಗ್ಬೇಕು. ನಮ್ ಕೆಲಸದ್ರೆ ಭದ್ರತೆ ಉಳಿಬೇಕು. ನೆಕ್ಸ್ಟ್ ಆರೋಗ್ಯ ವಿಮೆ ಜಾರಿಗೆ ತಂದಾರಿ ಹೋದ ವರ್ಷ, ಬಟ್ ಇನ್ನ ಯಾರು ಎಂಟ್ರಿ ಆಗಿಲ್ಲ. ಅದನ್ನ ತರಬೇಕ್ರಿ ಆದಷ್ಟು ಬೇಗ. ನೆಕ್ಸ್ಟ್ ನಮ್ಮ ಫ್ರೆಂಡ್ ಮಾತಾಡ್ತಾರೆ. ನಮಸ್ತೆ ಸರ್, ನಾವು ಮೈಸೂರು ಜಿಲ್ಲೆ. ಬಟ್ ಎಲ್ಲ ಜಿಲ್ಲೆಯವರು ನಾವು ಇಲ್ಲಿ ಬಂದಿದ್ದೀವಿ. ಬಟ್ ಸೇಮ್ ನಮ್ಮ ಅಧ್ಯಕ್ಷ ಹೇಳಿದ್ರಲ್ಲ ಅದೇ ಥರ ನಮ್ಮದು ಬೇಡಿಕೆ ಇರೋದು. ಬಟ್ ನಾವು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಗ್ರಾಮೀಣ ಜನರಿಗೆ, ಕೂಲಿಕಾರರಿಗೆ ಎಲ್ಲ ರೀತಿಯಾದಂಥ ಪಂಚಾಯತಿ ಮುಖಾಂತರ ನಮ್ಮ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ನಮ್ಮ ಪಂಚಾಯತಿ ಸಿಬ್ಬಂದಿಗಳು ಮತ್ತು ನಾವೆಲ್ಲ ಅಧಿಕಾರಿಗಳು ಏನಂದ್ರೆ ಎಲ್ಲ ಕೆಲಸನೂ ಮಾಡ್ತಿದ್ದೀವಿ ಸರ್. ಬಟ್ ಆದ್ರೆ ನಮಗೆ ಸ್ಯಾಲ್ರಿ ಕರೆಕ್ಟಾಗಿ ಆಗ್ತಿಲ್ಲ ಸರ್. ಸರ್ ಇಲ್ಲ ಸರ್, ಗೌರವಧನದಲ್ಲಿ ನಮ್ಮನ್ನ SLC ಬೇಸ್ ಮೇಲೆ ಆಯ್ಕೆ ಮಾಡಿರೋದು ಸರ್. ಬಟ್ ನಮ್ಗೆ ಗೌರವಧನ ಸ್ಟಾರ್ಟಿಂಗು 11,000 ಬರ್ತಾ ಇತ್ತು. ಒಂದ್ಸಲ ಬಂದು ನಾವು ಅಧಿಕಾರಿಗಳ ಜೊತೆ ಮಾತಾಡಿದಾಗ 1,250 ರೂಪಾಯಿ ಜಾಸ್ತಿ ಆಯ್ತು ಸರ್. ಮಾನವ ದಿನಗಳ ಆಧಾರದ ಮೇಲೆ ನಮ್ಮನ್ನ ತಗೊಂಡಿರೋದು ಸರ್. ಜಾಸ್ತಿ ನಾವು 99% SC ST ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ಲೇಡೀಸೇ ಇರೋದು. ಅದರಲ್ಲಿ ನಾವು ಈಗ ಬಂದಿರತಕ್ಕಂಥವ್ರು 1,400 ಜನ ಬಂದಿದ್ದೀವಿ. ನಮಗೆ ಮಂತ್ಲಿ ಸ್ಯಾಲ್ರಿ ಆಗ್ತಾ ಇಲ್ಲ ಸರ್. ಆಮೇಲೆ ನಾನು ಸರ್, ನಮಗೆ ಈ ಮೈಸೂರು ಡಿಸ್ಟಿಕ್ ನಮಗೆ 4 ತಿಂಗಳಿಂದ ಆಗಿಲ್ಲ ಸರ್. 12,250 ಪರ್ಸನಲಿ ಸರ್ ಆಗುತ್ತೆ, ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಸರ್. ಬಟ್ ಏನಂದ್ರೆ ನಮ್ಮ ಮನೇಲಿ ಇಬ್ರು ಹಾರ್ಟ್ ಪೇಷಂಟ್ ಇದ್ದಾರೆ ಸರ್. ನಮ್ಮ ತಂದೆನೂ ಹಾರ್ಟ್ ಪೇಷಂಟ್, ನಮ್ಮ ಅಜ್ಜಿನೂ ಹಾರ್ಟ್ ಪೇಷಂಟ್. ಅವ್ರಿಗೆ ನಾನು ತಿಂಗಳು ಜಯದೇವ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು. ಮಂತ್ಲಿ ಅವ್ರಿಗೆ ನಾನು ಟ್ಯಾಬ್ಲೆಟ್ಸ್ ತೆಗೆದುಕೊಡ್ಬೇಕು. ಅದ್ರದ್ದೇ ನನಗೆ ತುಂಬಾ ಹೊರ ಆಗ್ತಿದೆ ಸರ್. ಮತ್ತೆ ಜಮೀನ್ ಕೆಲಸ ಎಲ್ಲ ಮಾಡ್ತೀನಿ. ಖರ್ಚು ವೆಚ್ಚಗಳು ತುಂಬಾ ಆಗ್ತಿದೆ. ಬಟ್ ನಮಗೆ ನಿಭಾಯಿಸಕ್ ಆಗ್ತಿಲ್ಲ ಸರ್. ಸೊ ಹಾಗಾಗಿ ನಮಗೆ ಸ್ಯಾಲ್ರಿ ನಮ್ಗೆ ದಯವಿಟ್ಟು ಸ್ವಲ್ಪ ಇನ್ ಟೈಮ್ಗೆ, ಆಮೇಲೆ ಈ ಬರ್ತಾ ಇರ್ತಕ್ಕಂಥ ಬೆಲೆ ಏರಿಕೆಯಲ್ಲಿ ಸಂಬಳ ನಮಗೆ ಸಾಲ್ತಿಲ್ಲ ಸರ್. ನಮ್ಗೇನು ಆಮೇಲೆ ಸರ್, ನಮ್ಗೆ ಯಾವ ಟೈಮಲ್ಲಿ ಏನ್ ಹೇಳಿದ್ರು ನಾವು ಕೆಲಸ ಮಾಡ್ತೀವಿ ಸರ್. ಕೆಲಸದ ನಾವು ಕೆಲಸದ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಆದ್ರೆ ಕೆಲ್ಸಕ್ಕೆ ತಕ್ಕಂಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ನಮ್ಗಿಲ್ಲ, ಒಂದು ಭದ್ರತೆ ಇಲ್ಲ. ಇವಾಗ ನನ್ನ ಹತ್ರ 2 ವೀಲರ್ ಇದೆ. ಏನ್ ಹೇಳಿದ್ರು ನಾನು ಹೋಗಿ ಮಾಡ್ತೀನಿ ಸರ್. ಬಟ್ ಇವ್ರ ಹತ್ರ ಇಲ್ಲ, ಇನ್ನೊಬ್ರ ಹತ್ರ ಇಲ್ಲ. ನಮ್ಮ ಇದ್ರಲ್ಲೇ ಹೇಳ್ತಿರೋದು. ಬಟ್ ಅವರು ಇನ್ನೊಬ್ರ ಮೇಲೆ ಅವಲಂಬಿತರ ಹೋಗ್ಲೇಬೇಕು. ಬಟ್ ಒಂದೊಂದ್ಸಲ ಬರ್ತಾರೆ ಕೆಲವರು, ಒಂದೊಂದ್ಸಲ ಮನೆಯವರು ಬರ್ತಾರೆ, ಒಂದೊಂದ್ಸಲ ಮನೆಯವ್ರು ಬರಲ್ಲ. ಸೊ ಹಾಗಾಗಿ ನಮ್ಗೆ ಸ್ವಲ್ಪ ಭದ್ರತೆ ಜೊತೆಗೆ ನಮ್ಗೆ ಸಂಬಳದ ವಿಚಾರ ಸರ್. ಇವಾಗ 5 ವರ್ಷ ತುಂಬಿತು ಸರ್. ಗ್ರಾಮ ಕಾಯಕ ಮಿತ್ರ ಅಂದ್ಬಿಟ್ಟು ನಮ್ಮನ್ನ ತಗೊಂಡಿರೋ ಸರ್. SLC ಬೇಸಿಕ್ ಮೇಲೆ
ಮೇಲೆ ನಾನು ಡಿಗ್ರಿ ಹೋಲ್ಡರ್ ಸರ್, BA B.Ed ಎರಡೂ ಮಾಡಿದ್ದೀನಿ ಸರ್. ಆದ್ರೂ SLC ಬೇಸ್ ಮೇಲೆ ಕೆಲಸ ಸಿಕ್ಕಿದೆಯಲ್ಲ, ಗ್ರಾಮೀಣ ಜನದಲ್ಲಿ ಜನಗಳಿಗೆ ಒಂದು ಒಳ್ಳೇದು ಮಾಡಬಹುದು ಅಂತ ತುಂಬಾ ಖುಷಿಯಿಂದ ಮಾಡ್ತಾ ಇದೀವಿ. ಬಟ್ ಆದ್ರೆ ನಮ್ಗೆ ಕೆಲಸದಲ್ಲಿ ನಮ್ಗೆ ಸಂಬಳ ಸಾಲ್ತಾ ಇಲ್ಲ, ಭದ್ರತೆ ಇಲ್ಲ. ಇದೊಂದು ಸರ್ ನಮ್ಗೆ ಜೀವನದಲ್ಲಿ ಏನಾದ್ರು ಈಗ ನಾವು ಒಂದು ಸೇರ್ಕೊತೀವಿ ಅಂದ್ರೆ ನಮ್ಗೊಂದು ಗೌರವ ಸಿಗುತ್ತೆ ಅನ್ಕೊಂಡು ನಾವು ಮಾಡ್ತಿದೀವಿ ಸರ್. ಬಟ್ ಅದೇ ತರ ಉಳಿಸ್ಕೊಂಡು ಹೋಗ್ತಿದೀವಿ. ಬಟ್ ಆದ್ರೆ ಇನ್ನು ನಮ್ಗೆ ಭದ್ರತೆ ಸಿಗ್ತದೆ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಎಲ್ಲ ಅಂತ ಸರ್. ನಿರ್ಲಕ್ಷ್ಯ ಅಂತಂದ್ರೆ ನಮಗೂ ಗೊತ್ತಿಲ್ಲ ಸರ್. ನಾವು ಇವಾಗ ಬಂದು ಹೊಸಬ್ರು ಸ್ಟ್ರೈಕ್ ನಾವು ಯೂನಿಯನ್ ಎಲ್ಲ ಸ್ಟಾರ್ಟ್ ಮಾಡಿದ್ರೆ ನಮಗೆ ಸಂಬಳ ಜಾಸ್ತಿ ಆಯ್ತು. ಸಂಬಳ ಜಾಸ್ತಿ ಆಗಿ ಈಗ 3 ವರ್ಷ ಆಯ್ತು. 12,250 ರೂಪಾಯಿ ಸಂಬಳದಲ್ಲಿ ಹಳ್ಳಿ ಕಡೆನೆ 300-400 ರೂಪಾಯಿ ದಿನಗೂಲಿ ನಡೀತಾ ಇದೆ ಸರ್, ಜಮೀನಿಗೆ ಬರೋ ಲೇಬರ್. ಬಟ್ ನಾವು ಎಲ್ಲಾ ಇನ್ ಟೈಮ್ ಕೆಲಸ ಮಾಡಿ ಎಲ್ಲ ಹೇಳಿದ ಕೆಲಸನೆಲ್ಲ ನಾವು ಖಂಡಿತ ಮಾಡಿದೀವಿ, ಯಾವುದನ್ನು ನಾವು ಪೆಂಡಿಂಗ್ ಉಳಿಸಿಲ್ಲ. ಆದ್ರೂ ಕೂಡ ನಮ್ಗೆ ಸಂಬಳ ತಿಂಗಳಿಗೆ 4 ತಿಂಗಳು 3 ತಿಂಗಳು ಸಂಬಳ ಆಗುತ್ತೆ. ನಮ್ ಜೀವನ ಹೆಂಗ್ ಮಾಡೋಣ ಹೇಳಿ? ನಮ್ಗೆ ಈಗ ನಾನು ಅನ್ಮ್ಯಾರಿಡ್, ನಮ್ಮ ತಂದೆ ತಾಯಿ ನಾನು ನೋಡ್ಕೋಬೇಕು. ಅವ್ರು ನಮ್ಮ ತಂದೆನೂ ಹಾರ್ಟ್ ಪೇಷಂಟ್, ನಮ್ಮ ಅಜ್ಜಿನೂ ಹಾರ್ಟ್ ಪೇಷಂಟ್. ಮನೆ ನಿಭಾಯಿಸೋದೆಲ್ಲ ನಾವೇನೆ. ಬಟ್ ಆದ್ರೆ ನಮ್ಗೆ ಇದನ್ನ ನಾವು ಅವಲಂಬಿತರಾಗಿದ್ಮೇಲೆ ನಮ್ ಜೀವನ ಹೆಂಗ್ ಮಾಡೋದು? ಅದಕ್ಕೋಸ್ಕರ ಬಂದಿದೀವಿ ಸರ್. ನಮ್ಗೆ ಒಂದು ಒಳ್ಳೇದಾಗ್ಬೇಕು, ನಮ್ಗೆ ಭದ್ರತೆ ಬೇಕು, ನಮಗೆ ವಿಮೆ ಸೌಲಭ್ಯ ಇಲ್ಲ, ನಮ್ಗೆ ಸ್ಯಾಲ್ರಿ ಜಾಸ್ತಿ ಆಗಿಲ್ಲ. ಬಂದಿರ್ತಕ್ಕ ಏನಂತ ಹೇಳಿದ್ರು ಜಾಯ್ನಿಂಗ್ ಸರ್, ಜಾಯ್ನಿಂಗ್ ಮಾಡ್ಕೊಳ್ಳುವಾಗ ನಮ್ಮ SLC ಬೇಸಿಕ್ ಮೇಲೆ ಮಾಡಿದ್ದು, ಗೌರವಧನ ಮೇಲೆ ತಗೊಂಡ್ರು. ಬಟ್ ತಿಂಗಳು ಸಂಬಳ ನಮ್ಗೆ ಇನ್ನೂ ಬಂದಿಲ್ಲ ಸರ್. 4 ತಿಂಗಳಿಂದ ಈ ಜುಲೈ ತಿಂಗಳು ಕಳೆದ್ರೆ 4 ತಿಂಗಳು ಸಂಬಳ ನಮ್ಗೆ ಪೆಂಡಿಂಗ್ ಇದೆ ಸರ್. ಆ ಥರದ ಎಲ್ಲಾ ಡಿಸ್ಟ್ರಿಕ್ಟ್ ಅವ್ರದ್ದು ಪೆಂಡಿಂಗ್ ಇದೆ ಸರ್. ಇದು ನಾವು EKVC ಮಾಡ್ಬೇಕಾದ್ರೆ ರಾತ್ರಿ 9 ಗಂಟೆಗೆಲ್ಲ ಬಂದಿದ್ದೀವಿ ಸರ್. ಆದ್ರೂ ನಮ್ಮ ಮನೇಲಿ ತುಂಬಾ ಜಗಳ ಇದೆ, ಆದ್ರೂ ನಾವು ಕೆಲಸ ಮಾಡ್ತಾ ಇದ್ದೀವಿ ಸರ್. ಆದ್ರೂ ಪಂಚಾಯತಿಲಿ ನಮ್ಗೆ ಇನ್ನೂ ವೆಹಿಕಲ್ ಮತ್ತೆ ನಾವು ಇನ್ನೊಬ್ರನ್ನ ಹೋಗಿರಬೇಕು ಬನ್ನಿ ಅಂತ ಅಂದ್ರೆ ನಮ್ಮ ಮನೆಯವ್ರು ಕರ್ಕೊಂಡು ಹೋದ್ರೆ ನಾನು ಬರಲ್ಲ, ನನ್ ಬೇರೆ ಕೆಲಸ ಇದೆ ಅಂತಾರೆ. ಈ ತರ ನಾವು ಕಷ್ಟದಲ್ಲೂ ಮಾಡಿದೀವಿ ಸರ್. ಆದ್ರೂ ಅರ್ಥ ಮಾಡ್ಕೊಳ್ತಾ ಇಲ್ಲ ಇವರು. ನಮ್ಗೆ EKVC ಮಾಡ್ಬೇಕಾದ್ರೆ ಬೈಕಲ್ಲಿ ಬಿದ್ಬಿಟ್ಟು ಕೈ ನೋವಾಗಿದೆ. ಆದ್ರೂ ನಾವು ಒಂದಪ್ಪ ಹೋಗಿ ತೋರಿಸ್ತಾ, ಈಗ ಇನ್ನೊಂದ್ಸಲ ತೋರ್ಸೋದು ಅಂದ್ರೆ ನಮಗೆ ಸ್ಯಾಲ್ರಿ ಆಗಿಲ್ಲ. ಆ ತರ ಆಗಿದೆ ನಮ್ಮ ಪರಿಸ್ಥಿತಿ. ಈಗ ಮಕ್ಕಳು ವಿದ್ಯಾಭ್ಯಾಸನೇ ಮಾಡ್ಸೋಮೋ ಅಥವಾ ಮನೆ ವ್ಯವಹಾರನೇ ಮಾಡ್ಸೋಮೋ, ಇಲ್ಲ ಯಾವ ತರ ಮಾಡ್ಸೋಮೋ ಹೇಳಿ ಸರ್ ನೀವು. ಆ ತರ ಆಗಿದೆ ನಮ್ಮ ಪರಿಸ್ಥಿತಿ ಈಗ. ಏನೆಲ್ಲ ಬೇಡಿಕೆ ನಿಮ್ಗೆ? ಅದೇ ಸರ್, ನಮ್ಗೆ ಸ್ಯಾಲ್ರಿ ಮಾಡಬೇಕು, ಸೇವಾ ಭದ್ರತೆ ಕೊಡಬೇಕು, ಆರೋಗ್ಯ ವಿಮೆ ಮಾಡಿಸ್ಬೇಕು, ನಮ್ಗೆ TA DA ಎಲ್ಲ ಕೊಡಿಸ್ಬೇಕು ಸರ್. ಅಂದ್ರೆ ನಿಮ್ ಜಾಯ್ನಿಂಗ್ ಮಾಡುವಾಗ ಏನೆಲ್ಲ ಭರವಸೆ ಅದೇ ಭರವಸೆ ಮಾಮೂಲಿ 7 ರಿಜಿಸ್ಟರ್ ಮಾಡಿ ಫೈಲ್ ಮೇಂಟೈನ್ ಮಾಡಿ ಅಂತ ಎಲ್ಲ ಹೇಳಿದ್ರು. ಅದೆಲ್ಲ ಮಾಡ್ತಾ ಇದ್ದೀವಿ ಸರ್. ಏನೇನು ಹೇಳ್ತಾರೆ ಎಲ್ಲಾ ಕೆಲಸ ಮಾಡ್ತಾ ಇದೀವಿ ಸರ್. ಈ ತರ ಆಗಿದೆ ಸರ್ ನಮ್ಮ ಪರಿಸ್ಥಿತಿ. ಕಷ್ಟ ಆಗ್ತಾ ಇದೆ ಸರ್. ಟೈಮ್ ಟು ಟೈಮ್ ಆಗ್ತಾ ಇತ್ತು, ಆದ್ರೂ ಪರವಾಗಿಲ್ಲ. ಅಂದ್ರೆ ಈಗ ನಮ್ಗೆ ತುಂಬಾ ಕಷ್ಟ ಆಗಿದೆ ಸರ್. ಒಂದು ಹಾಸ್ಪಿಟ್ಲಿಗೆ ತೋರ್ಸೋದಂದ್ರೆ ನಮ್ ಕೈಲಿ ಆಗ್ತಾ ಇಲ್ಲ. ಈಗ ನಮ್ಮ ಮನೇಲಿ ತುಂಬಾ, ನಮ್ಮ ಮನೆಯವರು ಹುಷಾರ್ ತಪ್ಪದ್ರು, ನನ್ನ ಮಗಳು ಹುಷಾರ್ ತಪ್ಪದ್ಲು. ಈಗ ಒಂದ್ರ ಮೇಲೆ ಒಂದು ಕಷ್ಟ ಬರ್ತಾನೆ ಇದೆ ಸರ್. ಈ ತರ ಆಗಿದೆ. ಬೆಳಿಗ್ಗೆ 7 ಗಂಟೆಗೆ ಹೋದ್ರೆ ರಾತ್ರಿ 9 ಗಂಟೆಗೆ ಮನೆಗೆ ಬರ್ತೀವಿ ಸರ್. EKVC ಮಾಡ್ಬೇಕು. EKVC ಮಾಡ್ತಾ ಇದ್ವಿ ಸರ್. EKVC ಕೊಟ್ಟಿದ್ರು ನಮ್ಗೆ. ಅದು ಒಂದೊಂದ್ ಮನೆಗೆ ಈಗ ಅವ್ರು ನೀವೇ ಅಂದ್ರೆ ನೀವೇ ಆಗ್ಬೇಕಲ್ವಾ? ಈಗ ಒಂದೊಂದ್ ಮನೆಗೆ ಗ್ರಾಮ ಪಂಚಾಯತಿ ನೀವು ಅಲ್ಲೋ ಕೇಳಿ ಅಂತಾರೆ ಸರ್. ಅದೇ ಮಾಮೂಲಿ ಜಿಲ್ಲಾ ಪಂಚಾಯತಿಗೆ ಹೋಗಿ ನಾವೇನ್ ಮಾಡೋದಂತಾರೆ ಸರ್. ಹೋದ್ರೆ ಏನಂತಾರೆ? ಅಲ್ಲೋದ್ರೆ ಹಾಕಿಸ್ತೀವಿ ಮಾತಾಡ್ತೀವಿ ಅಂತಾರೆ ಸರ್. ಅಮೌಂಟ್ ಇಲ್ಲ, ಫಂಡ್ ಬಂದಿಲ್ಲ, ಆ ತರ ಈ ತರ ಸಂಬಳ ಜಾಸ್ತಿ ಆಗುತ್ತಂತೀರಿ? ಸಂಬಳ ಜಾಸ್ತಿ ಆಗ್ಬೇಕು, ನಮ್ಗೆ ಸೇವಾ ಭದ್ರತೆ ಕೊಡ್ಬೇಕು. ನಿಮ್ಗೆ ಈಶ್ವರ್ ಖಂಡ್ರೆ ಇದಾರಲ್ಲ ಈಗ? ಹೌದು ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.